ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು ಗದಗ್ನಲ್ಲಿ ಕುತ್ಕೊಂಡು ಸುದ್ದಿಗೋಷ್ಠಿಯನ್ನ ಮಾಡಿದಾಗ ನೇರವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ಯಾವುದೇ ಕಾರಣಕ್ಕೂ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗಬಾರದು ಅಂತ ಹೇಳಿದ್ರು. ಆದರೆ ನಡೆದಿದ್ದೇ ಬೇರೆ. ಗದಗ್ ಜಿಲ್ಲೆಯ ಅವರ ಊರಲ್ಲೇ ಅಂದರೆ ಹುಲಕೋಟಿಯಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು, ಬನ್ನಿ ವರದಿ ನೋಡ್ಕೊಂಡು ಬನ್ನಿ. ಕಾನೂನು ಸಚಿವರ ಊರಲ್ಲೇ ಫೈನಾನ್ಸ್ ಹಾವಳಿ. ಮಾಂಗಲ್ಯ ಸಿರ ಮಾರಿ ಹಣ ಕಟ್ಟುವಂತೆ ಎಚ್ಚರಿಕೆ. ಇಲ್ಲಿ ಹೀಗೆ ನಿಂತಿರೋ ಒಬ್ಬೊಬ್ಬರದು ಒಂದೊಂದು ಕಣ್ಣೀರಿನ ಕತೆ ಇದೆ. ಎಲ್ಲರೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಒದ್ದಾಡ್ತಿರೋರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತವರೂರು ಕೂಡ ಇದರಿಂದ ಹೊರತಾಗಿಲ್ಲ. ಗದಗ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಿಲ್ಲ. ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಮಹಿಳೆಯರು ಕಣ್ಣೀರು ಇಡುವಂತಾಗಿದೆ. ಒಂದು ಕಂತು ಕಟ್ಟಿಲ್ಲ ಅಂದ್ರೂ ಸಿಬ್ಬಂದಿ ಬಂದು ದಬ್ಬಾಳಿಕೆ ನಡೆಸ್ತಾರೆ. ಮನೆ ಮುಂದೆ ಮಾನ ಹರಾಜು ಹಾಕ್ತಾರೆ ಅಂತ ಜಿಲ್ಲಾಡಳಿತದ ಮುಂದೆ ಬಂದು ಕಣ್ಣೀರಿಡ್ತಿದ್ದಾರೆ. ನಮಗೆ ಗುಂಪಿನ ಸಾಲ ಇದ್ದ ಸಮಸ್ಯೆ ಆಗ್ತಿದೆ ಸರ್. ಫೈನಾನ್ಸ್ಲಿದ್ದ ನಾವೊಂದು 2-3 ಕಡೆ ತೊಗೊಂಡಿದ್ದೀವಿ ಸರ್. ಅವ್ರು ಕಟ್ರಿ ಅಂದ್ರೆ ಸರ್, ನಾವು ಕಟ್ತೀವಿ ಅಂದ್ರೂ ಕೇಳ್ತಾ ಇದ್ದಿಲ್ಲ ಸರ್. ಅವ್ರು ನಮಗೆ ಕಟ್ರಿ ಅಂತ ತಾಸಾರು ಮಾಡೋದು ಸರ್, ಬೈದಾಡೋದು. ನಾವು ಕೆಲಸ ಇಲ್ಲ ಸರ್, ಈಗ ಕೆಲಸ ಎಲ್ಲ ಕಟ್ಟಾಗಿದೆ. ಮತ್ತು ನಾವು ಅಷ್ಟು ದುಡಿಯೋದು ಒಟ್ಟು ಜೀವನ ಮಾಡ್ಕೊಂತೀವಿ ಸರ್. ಮತ್ತು ಕಟ್ರಿ ಅಂದ್ರೆ ನಾವು ಕಟ್ತೀವಿ ಸರ್, ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೂ ಕೇಳೋದಿಲ್ಲ ಸರ್. ಬೇಕಂತ ನಿಂದ್ರದು, ಆ ಮಂದಿ ಎಲ್ಲ ನೋಡಂಗೆ ಮಾಡೋದು ಸರ್. ಹಂಗೆಲ್ಲ ಮಾಡಿದ್ರು ಸರ್. ಹಂಗೆಲ್ಲ ಮಾಡಿದಕ್ಕೆ ನಮ್ಮ ಮನೆಯವರು ಸೂಸೈಡ್ ಮಾಡ್ಕೊಂಡು ಸತ್ತು ಹೋದ್ರು ಸರ್. ಈಗ ಮೊನ್ನೆ 1 ತಿಂಗಳಿಂದ ಎಚ್.ಕೆ. ಪಾಟೀಲ್ ತವರೂರಲ್ಲಿ ಫೈನಾನ್ಸ್ ಕಂಪನಿಗಳ ಆರ್ಭಟ ಜೋರಾಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಅದೆಷ್ಟೋ ಮಹಿಳೆಯರು ಮಾಂಗಲ್ಯ ಸರ ಮಾರಿ ಫೈನಾನ್ಸ್ ಹಣ ಕಟ್ಟಿದ್ದಾರಂತೆ. ಹೀಗಾಗಿ ಹುಲಕೋಟಿ ಗ್ರಾಮದ 10ಕ್ಕೂ ಹೆಚ್ಚು ಮಹಿಳೆಯರು ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೇವೆ ಅಂತಿದ್ದಾರೆ. ನಮ್ಮ ಮೈಕ್ರೋ ಫೈನಾನ್ಸ್ ತುಂಬ ಮೈಕ್ರೋ ಫೈನಾನ್ಸ್ ಕಡೆ ಲೋನ್ ಮಾಡಿದ್ದೀವಿ ಸರ್, ತೊಗೊಂಡಿದ್ದೀವಿ ಸರ್, ತುಂಬಿದ್ದೀವಿ ಸರ್, ರಿಕವರಿನೂ ಮಾಡ್ತೀವಿ ಸರ್. ಮಾಡಲ್ಲ ಅಂತನಲ್ಲ, ಇವಾಗ ಸ್ವಲ್ಪ ಕಷ್ಟ ಐತೆ ಸರ್. ಪ್ರಾಬ್ಲಮ್ ಇರೋದಕ್ಕೋಸ್ಕರ ಇದನ್ನ ಮಾಡಕತ್ತೀವಿ ಸರ್. ನಾವು ರಿಕವರಿ ಅಂತೂ ಮಾಡಲ್ಲ, ನಮ್ಗೆ ಇದನ್ನ ಮನ್ನಾಯ ಮಾಡ್ಬೇಕಂತಾನೆ ಮನವಿ ಕೊಟ್ಟಿವ್ರಿ ಸರ್. ಅವ್ರು ಬಂದು ಅವಾಚ್ಯ ಶಬ್ದ ಮಾತಾಡೋದು, ಸುಮ್ಮನೆ ತಾಳಿ ಮಾರ್ಕಟ್ರಿ, ಮನಿ ಮಾರ್ಕಟ್ರಿ, ನಿಮ್ಮ ಗಂಡು ಹೋದ್ರೆ ನಾನೇನು ಮಾಡಲಿ, ಯಾರ ಕಡೆ ಇಸದು ಕಟ್ಟು, ಏನಾರ ಮಾಡಿ, ಎಲ್ಲಾರ ಹೋಗು, ನನಗೆ ಸಂಬಂಧ ಇಲ್ಲ, ನನಗೆ ಕಟ್ಟಬೇಕಂತ ಅವಾಚ್ಯ ಶಬ್ದ ಬಳಸ್ತಾರೆ ಸರ್. ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವವರ ಮೇಲೆ ಗದಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು ಗದಗ್ನಲ್ಲಿ ಕುತ್ಕೊಂಡು ಸುದ್ದಿಗೋಷ್ಠಿಯನ್ನ ಮಾಡಿದಾಗ ನೇರವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ಯಾವುದೇ ಕಾರಣಕ್ಕೂ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗಬಾರದು ಅಂತ ಹೇಳಿದ್ರು. ಆದರೆ ನಡೆದಿದ್ದೇ ಬೇರೆ. ಗದಗ್ ಜಿಲ್ಲೆಯ ಅವರ ಊರಲ್ಲೇ ಅಂದರೆ ಹುಲಕೋಟಿಯಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು, ಬನ್ನಿ ವರದಿ ನೋಡ್ಕೊಂಡು ಬನ್ನಿ. ಕಾನೂನು ಸಚಿವರ ಊರಲ್ಲೇ ಫೈನಾನ್ಸ್ ಹಾವಳಿ. ಮಾಂಗಲ್ಯ ಸಿರ ಮಾರಿ ಹಣ ಕಟ್ಟುವಂತೆ ಎಚ್ಚರಿಕೆ. ಇಲ್ಲಿ ಹೀಗೆ ನಿಂತಿರೋ ಒಬ್ಬೊಬ್ಬರದು ಒಂದೊಂದು ಕಣ್ಣೀರಿನ ಕತೆ ಇದೆ. ಎಲ್ಲರೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಒದ್ದಾಡ್ತಿರೋರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತವರೂರು ಕೂಡ ಇದರಿಂದ ಹೊರತಾಗಿಲ್ಲ. ಗದಗ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಿಲ್ಲ. ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಮಹಿಳೆಯರು ಕಣ್ಣೀರು ಇಡುವಂತಾಗಿದೆ. ಒಂದು ಕಂತು ಕಟ್ಟಿಲ್ಲ ಅಂದ್ರೂ ಸಿಬ್ಬಂದಿ ಬಂದು ದಬ್ಬಾಳಿಕೆ ನಡೆಸ್ತಾರೆ. ಮನೆ ಮುಂದೆ ಮಾನ ಹರಾಜು ಹಾಕ್ತಾರೆ ಅಂತ ಜಿಲ್ಲಾಡಳಿತದ ಮುಂದೆ ಬಂದು ಕಣ್ಣೀರಿಡ್ತಿದ್ದಾರೆ. ನಮಗೆ ಗುಂಪಿನ ಸಾಲ ಇದ್ದ ಸಮಸ್ಯೆ ಆಗ್ತಿದೆ ಸರ್. ಫೈನಾನ್ಸ್ಲಿದ್ದ ನಾವೊಂದು 2-3 ಕಡೆ ತೊಗೊಂಡಿದ್ದೀವಿ ಸರ್. ಅವ್ರು ಕಟ್ರಿ ಅಂದ್ರೆ ಸರ್, ನಾವು ಕಟ್ತೀವಿ ಅಂದ್ರೂ ಕೇಳ್ತಾ ಇದ್ದಿಲ್ಲ ಸರ್. ಅವ್ರು ನಮಗೆ ಕಟ್ರಿ ಅಂತ ತಾಸಾರು ಮಾಡೋದು ಸರ್, ಬೈದಾಡೋದು. ನಾವು ಕೆಲಸ ಇಲ್ಲ ಸರ್, ಈಗ ಕೆಲಸ ಎಲ್ಲ ಕಟ್ಟಾಗಿದೆ. ಮತ್ತು ನಾವು ಅಷ್ಟು ದುಡಿಯೋದು ಒಟ್ಟು ಜೀವನ ಮಾಡ್ಕೊಂತೀವಿ ಸರ್. ಮತ್ತು ಕಟ್ರಿ ಅಂದ್ರೆ ನಾವು ಕಟ್ತೀವಿ ಸರ್, ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೂ ಕೇಳೋದಿಲ್ಲ ಸರ್. ಬೇಕಂತ ನಿಂದ್ರದು, ಆ ಮಂದಿ ಎಲ್ಲ ನೋಡಂಗೆ ಮಾಡೋದು ಸರ್. ಹಂಗೆಲ್ಲ ಮಾಡಿದ್ರು ಸರ್. ಹಂಗೆಲ್ಲ ಮಾಡಿದಕ್ಕೆ ನಮ್ಮ ಮನೆಯವರು ಸೂಸೈಡ್ ಮಾಡ್ಕೊಂಡು
ಸತ್ತು ಹೋದ್ರು ಸರ್ ಈಗ ಮೊನ್ನೆ 1 ತಿಂಗಳಿಂದ. ಎಚ್.ಕೆ. ಪಾಟೀಲ್ ತವರೂರಲ್ಲಿ ಫೈನಾನ್ಸ್ ಕಂಪನಿಗಳ ಆರ್ಭಟ ಜೋರಾಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಅದೆಷ್ಟೋ ಮಹಿಳೆಯರು ಮಾಂಗಲ್ಯ ಸರ ಮಾರಿ ಫೈನಾನ್ಸ್ ಹಣ ಕಟ್ಟಿದ್ದಾರಂತೆ. ಹೀಗಾಗಿ ಹುಲಕೋಟಿ ಗ್ರಾಮದ 10ಕ್ಕೂ ಹೆಚ್ಚು ಮಹಿಳೆಯರು ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೇವೆ ಅಂತಿದ್ದಾರೆ. ನಮ್ಮ ತುಂಬಾ ಮೈಕ್ರೋ ಫೈನಾನ್ಸ್ ಕಡೆ ಲೋನ್ ಮಾಡಿದೀವಿ ಸರ್, ತಗೊಂಡಿದ್ದೀವಿ ಸರ್, ತುಂಬಿದೀವಿ ಸರ್, ರಿಕವರಿನೂ ಮಾಡ್ತೀವಿ ಸರ್, ಮಾಡಲ್ಲ ಅಂತನಲ್ಲ. ಇವಾಗ ಸ್ವಲ್ಪ ಕಷ್ಟ ಐತೆ ಸರ್, ಪ್ರಾಬ್ಲಮ್ ಇರೋದಕ್ಕೋಸ್ಕರ ಇದನ್ನ ಮಾಡಕತ್ತೀರಿ ಸರ್. ನಾವು ರಿಕವರಿ ಅಂತೂ ಮಾಡಲ್ಲ, ನಮ್ಗೆ ಇದನ್ನ ಮನ್ನಾಯ ಮಾಡ್ಬೇಕಂತ ಮನವಿ ಕೊಟ್ಟಿವ್ರಿ ಸರ್. ಅವ್ರು ಬಂದು ಅವಾಚ್ಯ ಶಬ್ದ ಮಾತಾಡೋದು, ಸುಮ್ಮನೆ ತಾಳಿ ಮಾರ್ಕಟ್ರಿ, ಮನಿ ಮಾರ್ಕಟ್ರಿ, ನಿಮ್ ಗಂಡ ಹೋದ್ರೆ ನಾನೇನ್ ಮಾಡ್ಲಿ, ಯಾರ ಕಡೆ ಇಸದ್ ಕಟ್ಟು, ಏನಾರ ಮಾಡಿ, ಎಲ್ಲಾರ ಹೋಗು, ನನಗೆ ಸಂಬಂಧ ಇಲ್ಲ, ನನಗೆ ಕಟ್ಟಬೇಕಂತ ಅವಾಚ್ಯ ಶಬ್ದ ಬಳಸ್ತಾರೆ ಸರ್. ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವವರ ಮೇಲೆ ಗದಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು ಗದಗಿನಲ್ಲಿ ಕುತ್ಕೊಂಡು ಸುದ್ದಿಗೋಷ್ಠಿಯನ್ನ ಮಾಡಿದಾಗ ನೇರವಾಗಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇನ್ನು ಯಾವುದೇ ಕಾರಣಕ್ಕೂ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಆಗಬಾರದು ಅಂತ ಹೇಳಿದ್ರು. ಆದರೆ ನಡೆದಿದ್ದೇ ಬೇರೆ. ಗದಗ ಜಿಲ್ಲೆಯ ಅವರ ಊರಲ್ಲೇ ಅಂದರೆ ಹುಲಕೋಟಿಯಲ್ಲಿ ಮಹಿಳೆಯರು ಕಣ್ಣೀರು ಹಾಕ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟಕ್ಕೆ. ಅಷ್ಟಕ್ಕೂ ಆಗಿದ್ದಾದ್ರೂ ಏನು, ಬನ್ನಿ ವರದಿ ನೋಡ್ಕೊಂಡು ಬನ್ನಿ. ಕಾನೂನು ಸಚಿವರ ಊರಲ್ಲೇ ಫೈನಾನ್ಸ್ ಹಾವಳಿ. ಮಾಂಗಲ್ಯ ಸರ ಮಾರಿ ಹಣ ಕಟ್ಟುವಂತೆ ಎಚ್ಚರಿಕೆ. ಇಲ್ಲಿ ಹೀಗೆ ನಿಂತಿರೋ ಒಬ್ಬೊಬ್ಬರದು ಒಂದೊಂದು ಕಣ್ಣೀರಿನ ಕಥೆ ಇದೆ. ಎಲ್ಲರೂ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಒದ್ದಾಡ್ತಿರೋರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತವರೂರು ಕೂಡ ಇದರಿಂದ ಹೊರತಾಗಿಲ್ಲ. ಗದಗ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ನಿಲ್ತಿಲ್ಲ. ಫೈನಾನ್ಸ್ ಸಿಬ್ಬಂದಿ ಕಾಟಕ್ಕೆ ಮಹಿಳೆಯರು ಕಣ್ಣೀರು ಇಡುವಂತಾಗಿದೆ. ಒಂದು ಕಂತು ಕಟ್ಟಿಲ್ಲ ಅಂದ್ರೂ ಸಿಬ್ಬಂದಿ ಬಂದು ದಬ್ಬಾಳಿಕೆ ನಡೆಸ್ತಾರೆ. ಮನೆ ಮುಂದೆ ಮಾನ ಹರಾಜು ಹಾಕ್ತಾರೆ ಅಂತ ಜಿಲ್ಲಾಡಳಿತದ ಮುಂದೆ ಬಂದು ಕಣ್ಣೀರಿಡ್ತಿದ್ದಾರೆ. ನಮಗೆ ಗುಂಪಿನ ಸಾಲ ಇದ್ದ ಸಮಸ್ಯೆ ಆಗ್ತಿದೆ ಸರ್. ಫೈನಾನ್ಸ್ಲಿದ್ದ ನಾವೊಂದು 2-3 ಕಡೆ ತೊಗೊಂಡಿದ್ದೀವಿ ಸರ್. ಅವ್ರು ಕಟ್ರಿ ಅಂದ್ರೆ ಸರ್, ನಾವು ಕಟ್ತೀವಿ ಅಂದ್ರೂ ಕೇಳ್ತಾ ಇದ್ದಿಲ್ಲ ಸರ್. ಅವರು ನಮಗೆ ಕಟ್ರಿ ಅಂತ ತಾಸಾರು ಮಾಡೋದು ಸರ್, ಬೈದಾಡೋದು. ನಾವು ಕೆಲಸ ಇಲ್ಲ ಸರ್, ಈಗ ಕೆಲಸ ಎಲ್ಲ ಕಟ್ಟಾಗಿದೆ. ಮತ್ತು ನಾವು ಅಷ್ಟು ದುಡಿಯೋದು ಒಟ್ಟು ಜೀವನ ಮಾಡ್ಕೊಂತೀವಿ ಸರ್. ಮತ್ತು ಕಟ್ರಿ ಅಂದ್ರೆ ನಾವು ಕಟ್ತೀವಿ ಸರ್, ಇವತ್ತಿಲ್ಲ ನಾಳೆ ಕಟ್ತೀವಿ ಅಂದ್ರೂ ಕೇಳೋದಿಲ್ಲ ಸರ್. ಬೈಕಂತ ನಿಂದ್ರದು, ಆ ಮಂದಿ ಎಲ್ಲ ನೋಡಂಗೆ ಮಾಡೋದು ಸರ್. ಹಂಗೆಲ್ಲ ಮಾಡಿದ್ರು ಸರ್. ಹಂಗೆಲ್ಲ ಮಾಡಿದಕ್ಕೆ ನಮ್ಮ ಮನೆಯವರು ಸೂಸೈಡ್ ಮಾಡ್ಕೊಂಡು ಸತ್ತು ಹೋದ್ರು ಸರ್ ಈಗ ಮೊನ್ನೆ 1 ತಿಂಗಳಿಂದ. ಎಚ್.ಕೆ. ಪಾಟೀಲ್ ತವರೂರಲ್ಲಿ ಫೈನಾನ್ಸ್ ಕಂಪನಿಗಳ ಆರ್ಭಟ ಜೋರಾಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ. ಅದೆಷ್ಟೋ ಮಹಿಳೆಯರು ಮಾಂಗಲ್ಯ ಸರ ಮಾರಿ ಫೈನಾನ್ಸ್ ಹಣ ಕಟ್ಟಿದ್ದಾರಂತೆ. ಹೀಗಾಗಿ ಹುಲಕೋಟಿ ಗ್ರಾಮದ 10ಕ್ಕೂ ಹೆಚ್ಚು ಮಹಿಳೆಯರು ಜಿಲ್ಲಾಡಳಿತದ ಮೊರೆ ಹೋಗಿದ್ದಾರೆ. ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೇವೆ ಅಂತಿದ್ದಾರೆ. ನಮ್ಮ ಮೈಕ್ರೋ ಫೈನಾನ್ಸ್ ಕಡೆ ಲೋನ್ ಮಾಡಿದೀವಿ ಸರ್, ತಗೊಂಡಿದ್ದೀವಿ ಸರ್, ತುಂಬಿದೀವಿ ಸರ್, ರಿಕವರಿನೂ ಮಾಡ್ತೀವಿ ಸರ್, ಮಾಡಲ್ಲ ಅಂತನಲ್ಲ. ಇವಾಗ ಸ್ವಲ್ಪ ಕಷ್ಟ ಐತೆ ಸರ್, ಪ್ರಾಬ್ಲಮ್ ಇರೋದಕ್ಕೋಸ್ಕರ ಇದನ್ನ ಮಾಡಕತ್ತೀರಿ ಸರ್. ನಾವು ರಿಕವರಿ ಅಂತೂ ಮಾಡಲ್ಲ, ನಮ್ಗೆ ಇದನ್ನ ಮನ್ನಾಯ ಮಾಡ್ಬೇಕಂತ ಮನವಿ ಕೊಟ್ಟಿವ್ರಿ ಸರ್. ಅವ್ರು ಬಂದು ಅವಾಚ್ಯ ಶಬ್ದ ಮಾತಾಡೋದು, ಸುಮ್ಮನೆ ತಾಳಿ ಮಾರ್ಕಟ್ರಿ, ಮನಿ ಮಾರ್ಕಟ್ರಿ, ನಿಮ್ ಗಂಡ ಹೋದ್ರೆ ನಾನೇನ್ ಮಾಡ್ಲಿ, ಯಾರ ಕಡೆ ಇಸದ್ ಕಟ್ಟು, ಏನಾರ ಮಾಡಿ, ಎಲ್ಲಾರ ಹೋಗು, ನನಗೆ ಸಂಬಂಧ ಇಲ್ಲ, ನನಗೆ ಕಟ್ಟಬೇಕಂತ ಅವಾಚ್ಯ ಶಬ್ದ ಬಳಸ್ತಾರೆ ಸರ್. ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡುವವರ ಮೇಲೆ ಗದಗ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.